ನಮಸ್ಕಾರ ಎಲ್ಲರಿಗೂ. ನಮ್ಮ ಡೇ ಟು ಗುಜರಾತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮುಂಜಾನೆ ಲಘುನ ಎದ್ದು ನಾಷ್ಟ ಮಾಡ್ಕೊಂಡು ಹಂಗೆ ಆಟೋದಾಗ ನಾವು ವಡೋದರ ಸುತ್ತಾಡೋಣ ಅಂತೇಳಿ ಹೊಂಟ್ವಿ. ಆದರೆ ಇಷ್ಟು ಪ್ರಾಬ್ಲಮ್ ಆಕೈತಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಸೋಮವಾರ ಪೂರ ವಡೋದರದಾಗ ಎಲ್ಲ ಬಂದ್ರಿ. ಅಂದರೆ ಯಾವ ಮೊನ್ಯುಮೆಂಟ್ಸ್ ನೋಡೋಕೆ ಹೋದ್ರು ಬಂದ್ ಕೇಳಿ 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 ಬೇಸರಾತು. ಹಾಗೆ ಎಲ್ಲ ಮೊನ್ಯುಮೆಂಟ್ಸ್ನು ಹೊರಗಡೆ ನೋಡ್ಕೊಂಬಂದ್ವಿ. ಮೊದಲು ನಾವು ಹೋಗಿದ್ದು ಲಕ್ಷ್ಮೀ ವಿಲಾಸ್ ಪ್ಯಾಲೇಸ್ಗೆ. ಅಲ್ಲಿ ಒಳಗೆ ಬಿಡಲಿಲ್ಲ, ಹೊರಗೆ ಹಂಗೆ ಫೋಟೋ ತೊಗೊಂಡು ಸಮಾಧಾನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಮತ್ತು ಕೀರ್ತಿ ಮಂದಿರಕ್ಕೆ ಹೋದ್ವಿ. ಅಲ್ಲಿ ಅದ ಹಣೆ ಬರ ಭಾಳ ಬೇಜಾರಾತ. ಹೊರಗೆ ಫೋಟೋಸ್ ತೊಗೊಂಡು ಹಂಗೆ ಅಲ್ಲಿಂದನೂ ಬಂದ್ವಿ. ಅಲ್ಲೇ ಮಗ್ಲಕ್ಕೆ ದುರ್ಗಾ ಪೂಜೆ ನಡಾತಿತ್ತು. ಹೋದ್ವಿ, ದುರ್ಗಾ ಪೂಜೆ ನೋಡ್ಕೊಂಡ್ವಿ. ಪ್ರಸಾದ ಕೊಟ್ಟರು, ಪ್ರಸಾದ ತೊಗೊಂಡ್ವಿ. ಅಲ್ಲಿಂದ ದಾರ್ಯಾಗ ಒಂದು ಮದರಂಗಿ ಗಿಡ ಸಿಕ್ತು. ಅದನ್ನು ನೋಡ್ಕೊಂಡು ಹಂಗೆ ಸೆಲ್ಫಿ ಗಿಲ್ಫಿ ತೊಗೊಂತ ಮುಂದೆ ಏಮಿ ಟೆಂಪಲ್ಗೆ ಅಂಥೇಳಿ ಬಂದ್ವಿ. ಇದು ಇರೋದು ಒಂದು ಮಿಲ್ಟ್ರಿ ಬೇಸ್ ಕ್ಯಾಂಪ್ನಾಗ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋದ್ವಿ. ದಾರ್ಯಾಗ ಬರೇ ಮಿಲ್ಟ್ರಿ ದಾರ ಕಾಣಿಸಕತ್ತಿದ್ರು. ನಾವು ನೋಡಿದ್ವಿ ನಮ್ಮ ಕನ್ನಡದವ್ರು ಯಾರು ಬರ್ತಾರನಂತ, ಯಾರೂ ಸಿಗಲಿಲ್ಲ. ಹಂಗೆ ಒಳಗೆ ಹೋದ್ವಿ ಗುಡಿ ನೋಡೋಕೆ. ಗುಡಿ ಅಂತೂ ಭಾಳ ಚಲೋ ಇತ್ತು. ಹಂಗೆ ಒಂದಿಟ್ಟು ಅಲ್ಲೇ ಕುತ್ಕೊಂಡು ಹಾಡಿದ್ವಿ. ಹಾಡಿ ದೇವ್ರಿಗೆ ಖುಷಿ ಪಡಿಸಿದ್ವಿ. ಹಂಗೆ ದೇವ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ನಾವು ವಾಪಸ್ ಹೊಂಟ್ವಿ. ಹೋಗುವಾಗ ಅಲ್ಲೇ ಬುದ್ಧ ಧ್ಯಾನ ಕುಂತಿದ್ದೆ ರೀ. ಅವ್ರ ತಲೆ ಮ್ಯಾಗ ಒಂದು ಪಾರಿವಾಳ ಕುಂತಿತ್ತು. ಅದನ್ನು ನೋಡಿ ನಾವ್ಯಾಕೆ ಧ್ಯಾನ ಮಾಡಬಾರ್ದು ಅಂಥೇಳಿ ನಾವು ಒಂದು ತಟ್ರೆ ಧ್ಯಾನ ಮಾಡಿದ್ವಿ ಅಲ್ಲೇ. ಹಂಗೆ ಅಲ್ಲಿಂದ ಹೊರಗೆ ಬರುವಾಗ ನಮ್ಮ ಮಿಲ್ಟ್ರಿ ವೆಪನ್ಸ್ ಕಾಣಿಸಿದ್ದು. ಅವ್ನು ನೋಡಿದ್ವಿ. ಅಲ್ಲೇ ಒಂದು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಊಟ ಚಲೋ ಇದ್ದಿಲ್ಲ ಅಂತ ಯಕ್ಷಂದ ಅಲ್ಲಿಂದ ಹೊರಗೆ ಬಂದ್ವಿ. ಬರೋಣ ಅಲ್ಲೊಂದು ದುರ್ಗಾಮಾತಾ ಪೂಜೆ ಇತ್ತು. ಸೊ ಆ ದುರ್ಗಾಮಾತಾ ಪೂಜೆ ಮಾಡಿಕೊಂಡು ಹೋಮ ನೋಡಿಕೊಂಡು ನಮ್ಮ ಹೋಟೆಲ್ ರೂಮಿಗೆ ಹೋದ್ವಿ. ಇದು ನಮ್ಮ ಡೇ ಟು. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.